ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಗುರು ಪ್ರವೇಶದ ವ್ಲಾಗ್. ಇದು ನನ್ನ ತಂಗಿ ಆಗಲೇ ಅಪ್ಲೋಡ್ ಮಾಡಿದ್ದಾಳೆ. ಯಾರೊಬ್ಬರು ಕಮೆಂಟ್ ಮಾಡಿದರು, ಸೊ ನಿಮ್ಮ ತಂಗಿ ಅಪ್ಲೋಡ್ ಮಾಡಿದ್ದಾರೆ, ನೀವು ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನಂದು ಹಳೆ ವ್ಲಾಗ್ಸ್ ಎಲ್ಲ ಇತ್ತು, ಅದನ್ನು ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕಬೇಕು. ಬೆಂಗಳೂರಿಗೆ ಹೋದಾಗ ನನಗೆ ಟೈಮ್ ಇರಲಿಲ್ಲ. ಅಪರೂಪದಾಗ ಬೆಂಗಳೂರಿಗೆ ಹೋಗ್ತೀನಿ, ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡ್ರೆ 1 ಗಂಟೆ ಬೇಕು ನನಗೆ. ಸೊ ಹಾಗಾಗಿ ಖುಷಿಯಿಂದ ಇದ್ವಲ್ವ, ಸೊ ಎಲ್ಲರೂ ಜೊತೆಯಲ್ಲಿದ್ದು ಒಟ್ಟಿಗಿದ್ದು ಎಡಿಟಿಂಗ್ ಮಾಡಿಕೊಂಡು ಹಾಕಿದ್ರಾಗುತ್ತೆ ಅಂತ ಅಂದ್ಕೊಂಡು ನಾನೇನೇ ಎಡಿಟಿಂಗ್ ಮಾಡಲಿಲ್ಲ, ಯೂಟ್ಯೂಬ್ಗೆ ಆಗಲಿಲ್ಲ. 3 ದಿವಸ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಲಿಲ್ಲ. ಅದೆಲ್ಲ ಪೆಂಡಿಂಗು. ಊರಿಗೆ ಬಂದಮೇಲೆ ಹಾಕ್ತಾ ಇರೋದು. ಮತ್ತು 2 ದಿವಸದಿಂದ ಮೊನ್ನೆ ವ್ಲಾಗ್ನ ಹಾಕಿಲ್ಲ. ಏಕೆ ಅಂತಂದರೆ ನನ್ನ ಫೋನಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇತ್ತು, ವಿಡಿಯೋಸ್ ಎಡಿಟಿಂಗಿಗೆ ತೊಗೋತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಅದು ಡಿಲೇ ಆಯಿತು. ಹಾಗಾಗಿ ಇಷ್ಟು ಲೇಟಾಗಿ ವ್ಲಾಗ್ ಬರ್ತಾ ಇರೋದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಎಂಥ ಎಡವಟ್ಟಾಯಿತು ಅಂತ ಅಂದರೆ, ಕರೆಂಟ್ ಬೇರೆ ಇರಲಿಲ್ಲ. ಸ್ನಾನ ಮಾಡೋದಕ್ಕೆಲ್ಲ ತುಂಬ ತೊಂದರೆ ಆಯಿತು. ಗೀಝರಲ್ಲಿ ನೀರು ಕಾಯಿಸ್ಕೊಂಡು ಹೋಯ್ಕೋಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಇಷ್ಟು ದಿನ ಯಾವತ್ತೂ ತೆಗ್ದಿರ್ಲಿಲ್ವಂತೆ, ನಾವು ಹೋಗಿದ್ದಷ್ಟೇ ತೆಗಿಬೇಕಾ ಕರೆಂಟ್ನ. ಸೊ ಹಾಗಾಯಿತು, ಸಂಜೆವರೆಗೂ ಕರೆಂಟ್ನೇ ಕೊಡಲಿಲ್ಲ. ಗ್ಯಾಸ್ ಮೇಲೆ ಒಂದೊಂದು ತಪ್ಪಲಿ ಕಾಯಿಸ್ಕೊಂಡು ಎಲ್ಲರೂ ಒಯ್ಕೊಂಡಿದ್ದಾಯಿತು ನೀರನ್ನ. ಕರೆಂಟ್ ಬರುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಕರೆಂಟ್ ಬರಲೇ ಇಲ್ಲ. ಟಿಫನ್ ಇಡ್ಲಿ ಮಾಡಿದ್ಲು. ಇಡ್ಲಿಗೆ ಏನಾಯಿತು ಅಂತಂದರೆ, ಚಟ್ನಿ ಇನ್ನೇನು ರುಬ್ಕೋಬೇಕಾಗಿತ್ತು, ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಫ್ರೆಂಡ್ ಮನೆಗೆ ತೊಗೊಂಡೋದ್ಲು, ಅಲ್ಲಿ ರುಬ್ಕೊಬರೋಣ ಅಂತ ಅಂದ್ಬಿಟ್ಟು ಇವಳು ಹೋಯ್ತಿದ್ದಂಗೆ ಅಲ್ಲೂ ಕರೆಂಟು, ಇನ್ನು ಬಾಗಿಲಿಗೆ ಹೋಗಿದ್ದಂಗೆ ಕರೆಂಟ್ ಹೋಯ್ತಂತೆ. ತಿಂಡಿಗೂ ಕಾಯ್ಕೊಂಡು ಕೂತ್ಕೊಂಡ್ವಿ, ಕರೆಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ರುಬ್ಬಕ್ಕೆ, ಮತ್ತು ಸ್ನಾನಕ್ಕೂ ಕಾಯ್ಕೊಂಡು ಕೂತ್ಕೊಂಡ್ವಿ. ಹಾಗಾಗಿ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಕ್ಕೆ ಸೊ ತುಂಬ ಟೈಮ್ ಆಗೋಯಿತು. ಇವಾಗ ನಾವು ರೆಡಿ ಆಗ್ತಿರೋದು ಇವಾಗ 12 ಗಂಟೆ ಪ್ರೆಸೆಂಟ್. ಇವಾಗ ನಾವು ಅಲ್ಲಿ ಇರಬೇಕಾಗಿತ್ತು ಗುರುಪ್ರವೇಶದಲ್ಲಿ. ಈ ಥರ ಆಗೋಯಿತು ಇವತ್ತು. ಹೆಂಗೋ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ನಾವಿವಾಗ ರೆಡಿ ಆಗ್ತಾಯಿದ್ವಿ. ಗೈಸ್, ಇವಾಗ ಎಲ್ಲ ರೆಡಿ ಆದ್ವಿ. ಗೃಹ ಪ್ರವೇಶ ಇರೋದು 8ನೇ ಮೈಲಿಲಿ. ಅಲ್ಲಿಗೆ ಹೋಗ್ಬಿಟ್ಟು 12 ಗಂಟೆ ಸುಳ್ಳು ಹೇಳ್ತಾಳೆ. ನನ್ನ ಔಟ್ಫಿಟ್ ಈ ರೀತಿ ಇದೆ. ಸರ ಅಲ್ಲೇ ಐತೆ ನೋಡು, ಅಲ್ಲೇ ಅಲ್ಲಿ ರೂಮಲ್ಲಿ ಬೆಳಗ್ಗೆ ನೋಡು. ಏನ್ ನಿಧಾನಕ್ಕೆ ಹೋಗ್ರ, ಓಡ್ತಾವ್ರಿ. ಕೈ ಸುವರ್ಣ ಆಂಟಿದೊಂದು ಭಯ. ತುಂಬ ಒಳ್ಳೆಯವರು. ಯಾವ ಬಂದ್ರವ ತಾಯಿರ ಬೇಗ. ಇಲ್ಲ ಮಕ್ಳು ನೋಡಿ. ಫೋನ್ ಮಾಡ್ತೀನಿ. Okay, good luck, Padilla. Okay, thank you. Bye.
ಅಲ್ಲಿಡೋಗು, ಇಲ್ಲಾಂದ್ರೆ ಅವ್ನು ಕೊಡೋಗು, ನಂಗೆ ಬೇಡ. ಇತ್ತು ಪಾಪಲ್ಲಿ ಮೇಲೋಗೋರು ಇರಮ್ಮ ವಿಡಿಯೋ ಹಾಯ್ ಹಾಯ್ ಏನು ಸಮಾಚಾರ? ವಿಡಿಯೋಸ್ ಮಾಡ್ತಾ ಇದ್ದೀನಿ. ನೋಡಬೇಕು ಬ್ಲಾಗ್ ಆಗ್ತಿದಲ್ಲ ಅವಾಗ ನೋಡಿ. ಅಲ್ಲಿಂದ ನೋಡಬೇಕು. ಬ್ಲಾಗ್ಸ್ ನೋಡಿ, ಯೂಟ್ಯೂಬಲ್ಲಿ ನೋಡಿ. ಯೂಟ್ಯೂಬಲ್ಲಿ ನಾನು ನೋಡ್ತೀನಿ. ಇಂಥ ಅಭಿಮಾನಿ ಹೊಡಿಬೇಕು. ಎಷ್ಟು ಚಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ. ಸಂಗೀತ ಶಪಿಗಳಿಗೆ 2 ದಿವಸ ಬಂದವರು ಇವರು. ಅಲ್ಲೇ ಇರಬಹುದೇನಾ? ಪ್ರವೇಶ ಬಂದವರು ಅಷ್ಟೇ. ಓಕೆ, ಈ ಕಡೆ ಲುಕ್ ಮಾಡಿ. ಈ ಕಡೆ ಲುಕ್ ಮಾಡಿ ಮೇಡಮ್. ಕ್ಲೋಸ್ ಆಗಿ ಮೇಡಮ್. ಓಕೆ, ಹಾಗೆ ಓಕೆ, ಥ್ಯಾಂಕ್ ಯು. ಅವಾಗ ನಾನು ವಿಡಿಯೋ ಮಾಡಿದ್ದೆ. ಅವಾಗ ವಿಡಿಯೋ ಮಾಡಿದ್ದೆ ನಾನು. ನಾವು ಬಂದರೆ ಅದು ಕಟ್ ಮಾಡಿದ್ದೆ. ಅವ್ರಿಗೆ ಫೋಟೋಗ್ರಾಫರ್ ಕಟ್ ಮಾಡಿ. ಓಕೆ, ಈ ಕಡೆ ಲುಕ್ ಮಾಡಿ. ಜೂಮ್ ಮಾಡಬೇಕು. ಹಾಗೆ ಯಾರು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಮಮ್ಮಿ ಕರ್ಕೋಣ ಹೋಗ ಮುಂಜೆ ಹಾಯ್. ಹಾಯ್. ಎಷ್ಟು ಸತಿ ಮಾಡ್ತೀಯ ಹಾಯ್ ಅಂತ? ನೀವೇ ತಾನೇ ಹಾಯ್ ಅಂದಿದ್ದು. ಹಾಯ್ ಡುಮ್ಮಕ್ಕ. ನಂದು ಊಟಕ್ಕಂತೂ ಸಿಕ್ಕಾಬಟ್ಟೆ ವೆಯ್ಟ್ ಮಾಡಿದ್ವಿ. 4 ಟ್ರಿಪ್ ಹೋಗೋವರೆಗೂ ವೆಯ್ಟ್ ಮಾಡಿದ್ವಿ. ತುಂಬ ಜನ ಇದ್ದರು, ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಮತ್ತು ಮನೆಯೂ ಕೂಡ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಸಿದ್ರು. ಇಷ್ಟ ಆಯಿತು, ಮನೆಯೂ ಇಷ್ಟ ಆಯಿತು, ಊಟನೂ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿತ್ತು. ಗೃಹ ಪ್ರವೇಶ ಯಾರ್ದು ಅಂತ ಹೇಳಲಿಲ್ಲ ಅಲ್ವಾ? ಯಾರ್ದು ಅಂತ ಅಂದರೆ ನಮ್ಮಮ್ಮ ಇದ್ದಾರಲ್ವ, ನಮ್ಮ ಅಮ್ಮನ ಅಣ್ಣನ ಮಗಳು ಮನೆದು ಇದು ಗೃಹ ಪ್ರವೇಶ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಈ ಗೃಹ ಪ್ರವೇಶಕ್ಕೆ ಹಿಂಗೆ ಹೋಗ್ತಾಯಿದ್ದೀವಿ, ಇಂಥವ್ರ ಮನೆಯದು ಅಂತ ಅಂದ್ಬಿಟ್ಟು. ಈ ವ್ಲಾಗಲ್ಲಿ ಹೇಳಲಿಲ್ಲ, ಸೊ ಹಾಗಾಗಿ ಇವಾಗ ಹೇಳ್ತಾ ಇರೋದು. ಕೆಳಗಡೆ ಹೋಗು, ಹೋಗಿ ಕೆಳಗಡೆ ಹೋಗು.
ನೀನು ಮುರಿ ದೂರ ಅಲ್ವಾ ನಿಮ್ಮ ನೆಕ್ಸ್ಟ್ ಬನ್ನಿ ಚಿಕ್ಕಿ ಬಾರ ಊರಿಗೆ ಹೋದ್ಮೇಲೆ ಕೊಡ್ಸೋದಿಲ್ಲ ಎಲ್ಲೂ ಸಿಗಲ್ಲ ಸಂಡೆ ಅಂತ ರಜಾ ಐಸ್ ಕ್ರೀಮ್ ಅನರಿ ಎಲ್ಲ ತಿಂದ್ಬಿಟ್ಟು ಅದೆಲ್ಲ ನೀವು ಅಲ್ಲ ಇವ್ರು ಬಾಯಲ್ಲಿ ಇಟ್ಟಾಗ ಸಾರು ಸಂಜು ಹುಡುಗಿ ನಂಗೆ ಒಪ್ಪಿಗೆ ಇಲ್ಲ ಹುಡುಗಿಗೆ ಸಂಸ್ಕೃತ ರಿಜೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಒಪ್ಪಿಗೆ ಬರ್ತು ಅಂತ ನಾನು ಹಂಗೆ ಮಾಡಿದ್ದು ನಿಮ್ಮ ಬಾವಂಗೆ ಇಲ್ಲಿ ಅಂತ ಕೊಡಲಿಲ್ಲ ಬಾಯಿ ಮುಚ್ಕೊಂಡಿರೋ ಬಾವು ಮನ್ಸೊಳಗ ಏ ನನ್ನ ಹಣೆ ಇರಲಿಲ್ಲ ಅಷ್ಟೊಂದು ಅರ್ಜೆಂಟ್ ಇತ್ತ ಪ್ರಪಂಚ ನೋಡಕ್ಕೆ ಗೈಸ್ ಗುರುಪ್ರವೇಶ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಒಂದು ರೀಲ್ಸ್ ಮಾಡೋಣ ಇವಾಗ ಟ್ರೆಂಡಿಂಗಲ್ಲಿ ಐತಲ್ಲ ಯಾವುದು ರೋಮಿಯೋ ಮೂವಿದು ರೋಮಿಯೋ ಮೂವಿದು ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ ನೋಡಿ ಬಾ ಬೇಗ ಲೇ ಕೊಡಗಿಲಿ ಇಲ್ಲೇ ಅಲ್ವಾಗಿ ಸಾಂಗ್ ಹಾಕಿ ಬರೀದ ಅತ್ತೆ ಬೈದ್ಲು ಒಂದು ಹೇಳ್ಕೊಬೇಡ ನೀನ್ ಹಾಗೆ ಎಳ್ಕೊಂತ ನೀ ಏನಾದ್ರು ಸಿಗಡಿ ಸರ್ ತಿಂದು ಎಲ್ಲರಿಗೂ ಬೇದಿಯಾಗಿದೆ ಬೇದಿಯಾಗಿದೆ ಎರಡು ಸರ್ ಅಲ್ಲಿಗೆ ಅಲ್ಲಿ ಅಲ್ಲ ಅಲ್ಲಿ ಮೆಟ್ಲ ಅಲ್ಲೇ ತುದಿಲಿ ಇರ್ತಾಳೆ ಯುದ್ಧ ಇವತ್ತು ನೀನೇನ ಕುಬೇರಿದ್ದಾರೆ ಅಂತ ನನಗಿಲ್ಲ ಏನಪ್ಪ ಯಜಮಾನ ಏನ್ ಮಾಡ್ತಾ ಇದೀವಿ ಮಮ್ಮಿ ಮಕ್ಳಿಗೆ ಏನ್ ಆಡಿಸ್ತಾ ಇದ್ದೀವಿ ನಾವು ಮಾಡ್ಕೊಡ್ತಾ ಇದೀನಿ ಅದೇ ಕಾವು ಮಾಡಿದ್ದಿಲ್ಲ ನಾನು ತೋರ್ಸೋಣ ಎಲ್ಲರಿಗೂ ಅಂತ ಬಂದ್ರೆ ನೀನ್ ಆಗ್ಲೇ ಅದೆಲ್ಲ ಫೋಲ್ಡ್ ಮಾಡಕ್ಕೆ ನೀನು ಹೋಗತ್ತೆ ಮಾಡ್ಕೊಂಡು ಅಲ್ಲಿ ತಾಳು ಮಮ್ಮಿ ಬಿಡಿತಾಳೆ ವಾಲಾತ ಸುಮ್ಮನೆ ಇನ್ನು ಇತ್ತು ಎಲ್ಲವಾಗ ಅಷ್ಟೇ ಏನೋ ಮಾಡ್ತಾವ್ರೆ ನೋಡಿ ಇಲ್ಲಿ ನನ್ನ ಮೈದಂಗೆ ಎದುರ್ಸಕ್ಕೆ ಕ್ಲೇನಲ್ಲಿ ಯಾವ ಮಾಡಿಟ್ಟವ್ರೆ ಸುಮ್ಮನೆ ಇರಲಿಲ್ಲ ಒಡ್ಲೆ ಮಾಮೂಲಿ ಸುಮ್ಮನೆ ಇರಲಿಲ್ಲ ಇನ್ನು ಬರ್ತಾ ಇಲ್ಲ ಚಿಕ್ಕಪ್ಪ
ಈ ಹುಡುಗಿ ಅಲ್ಲೇ ಹೋಯ್ತು ಹೇಳಕ್ಕೆ. ಪಿಂಟ ಏ ಹೋಗಿ ಅಲ್ಲಿ. ಏನ್ ತಗೊಂಡ್ರೆ ಬಜ್ಜಿ ಹೆಂಗ್ಸ್ಕೊಂಡು ಹೊಡಿಕಿಡ ಆ ಕಡೆಯಿಂದನೂ ಮಧ್ಯ ಈ ಕಡೆಯಿಂದ ಎರಡು ಕಡೆಯಿಂದ ಬನ್ನಿ ಇಲ್ಲ ಕುತ್ಕೊಳ್ಳಿ ಅಲ್ಲೇ ಅಲ್ಲಿ ಪಕ್ಕ ಹೋಯ್ತೀರ ಕಸ ಗುಡಿಸ್ತಿಲ್ವ ಅಲ್ಲಿ? ಅದಕ್ಕೆ ಪಕ್ಕಕ್ಕೆ ಹೋಗ್ಬಿಡಿ ಕುತ್ಕೊಳ್ಳಿ. ಶಿವ ಮಹೇಶ್ವರ ಸ್ಕ್ರೀನ್ ತಳ್ಳ್ರಿ ಒಂಚೂರು. ಏನ್ ಪಿಕ್ಚರ್ ಹೆಂಗ್ ಮಾಡ್ತಾ ಇದೀರಲ್ಲ ಸುಮ್ಮನೆ ನಮ್ಮ ಮನೆಯವರು ಇವಾಗ ಬಜ್ಜಿ ಎಲ್ಲ ಇಬ್ರು ಕಾಂಪಿಟೇಷನ್ ಮೇಲೆ ಮಾಡ್ತಾ ಇದೀವಿ. ಇಲ್ಲ ಇವಾಗ ಮಾಡೋಣ ಅಂತ ಚಾಲೆಂಜ್ ಮಾಡಿದ್ವಿ. ತಳ್ಳ್ರಿ ಒಂಚೂರು. ಏನ್ ಚಾಲೆಂಜ್ ನಿಂತಲ್ರಿ ಏ ಗಾಳಿ ಬರೋ ಹೇಳಿ ಐತೆ ನೋಡಿ ಇಲ್ಲಿ ಅಲ್ಲಿ ಎತ್ತಿದ ಸ್ಕ್ರೀನ್ ಹತ್ತಿ ಸ್ಕ್ರೀನ್ ಹತ್ತಿ. ಆಂಟಿ ಇವಾಗ ಹೇಳೋರು ಬಂದ್ಸ್ಕೊಂಡು ನಮಗೆಲ್ಲ ಗೊತ್ತಾಗೋಯ್ತು. ಅದೇನು ನೋಡಿ ಏನಾರ ಈ ಹುಡ್ಲಿ ಇಲ್ದೇ ಇರೋವೆಲ್ಲ ಆಡ್ಬಿಟ್ಟ ಕಥೆಯ. ಅನ್ಸಕ್ಸಸ್ ಇವಾಗ ಜೋರಾಗಿ ಅರ್ದು ಅವ ಅವನ್ ತರದೇ ಆಗ್ಬಿಟ್ಟು ನಾನು ಜೋಬಲಿಕೊಂಡ್ಬಂದಿದ್ದೀನಲ್ಲ ಓ ಜೋಬಲಿಕ ಬರ್ತಾರಂತೆ ಗೈಸ್. ಕುತ್ತಿಗೆ ಸುತ್ಕೊಂಡು ಹಾಕೊಂಡ್ಬರ್ತೀನಿ. ಆಮೇಲೆ ಆಮೇಲೆ ಎಲ್ಲ ರೋಡಲ್ಲಿ ನಾವು ನೋಡ್ದೆ ಇಂತ 3 ದಿವಸ ಎದಳ್ರಿ ಯಾಕೆ ಪಾಲಿಸ್ರಿ ಯಾಕೆ ಎದಳ್ರಿ ಯಾಕೆ ಡೈಲಿ ಮಲ್ಗಿಸ್ಕತಿ ಇವಾಗ ತೆದ್ದೋಳಂತೆ ನಿಮ್ಮ ಅಕ್ಕ ನಿಮ್ಮ ಅಂತ ಶಬಾಷ್ ಶಬಾಷ್ ಅವ್ರಿದ್ದಾರೆ ಸುಭಾಷ್ ಶಬಾಷ್. ನಮ್ಮ ಮನೆಯವ್ರಿಗೆ ಏನೂ ಇಲ್ಲ ನಮ್ಮ ಮನೆಯವ್ರಿಗೆ ಏನೂ ಇಲ್ಲ ಏನೂ ಇಲ್ಲ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಮುಜುಗರ ಅದೆಲ್ಲ ಅಂದ್ಬಿಟ್ಟು ಏನೂ ಇಲ್ಲ ಅದು ಅದಕ್ಕೆ ಅತ್ತೆ ಮುಂದೆ ಹೆಂಗಿರ ನಾನು ನೋಡಿ ಹೆಂಗ್ ತೊಡೆ ಮೇಲೆ ಮಲ್ಗೋರೆ ಅಳಮಯ್ಯ ಮಗುನ್ ಸಮಾನ, ಅತ್ಕೆಗೆ ಮೈದ ಮಗುನ್ ಸಮಾನ. ನಮ್ಮ ಮುಂದೆ ಯಾಕೆ ನಾಚಿಕೆ ನಮ್ಮ ಮೈದುಗೆ? ತಾಯಿದ್ರ ಮುಂದೆ ಮನಿಕಬೋದ ತಾಯ್ದಿರ ಮುಂದೆ ಅಲ್ವಾ ಬಿಡು. ತಾಯಿದ್ರ ಮುಂದೆ ಮನಿಕಬೋದ ಹೇಳು ಇನ್ಯಾರ ಮುಂದೆ ಕೇಳಬೇಕು? ರೋಡಲ್ಲಿ ಹೋಗೋರು ಮುಂದೆ ಮಲ್ಕೋಬೋದು. ನಮ್ಮ ತಾಯಿದಿರೋ ನಮ್ಮ ಅತ್ತಿರೋ ನಮ್ಮ ಅತ್ತಿಗೆದಿರೋ ಅವ್ರ ಮುಂದೆ ಮನಿಕೊಂಡ್ರೆ ಅವಳಿಗೆ ಮುಜುಗರ ಆಗುತ್ತೆ. ರೋಡಲ್ಲಿ ಮಲಗಿದೀಯ ಕರೆಕ್ಟಾಗಿ ಮಾತಾಡೋದು ಏನ್ ಮಾತಾಡ್ತೀಯ ಅಲ್ಲ ರೀ ಹೇಳ್ತಾ ಇರೋದು ನಿಮಗೆ ನಾನು. ಅಲ್ಲ ರೀ ಹೇಳ್ತಾ ಇರೋದ್ರಿ ಹಂಗೆ ರೀ ಅನ್ನೋದು ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಲ್ವಾ ಸೀರಿಯಸ್ ಕೊಡಿಸ್ಬಿಡ್ತೀನಿ ನೋಡ್ಕೋ ಏನಾದ್ರು ಕಾರಣ ತೆಗೆದು ಓ ಕಾರಣ ತೆಗೆದು ಹೊಡಿಸ್ತಾಳ ಅಂತ ನಿದ್ದೆ ಬರ್ತಾವ ಮನೆಗೆ ಊಟ ಬಿಡು. ತಗೋ ಬಾ ನಿಜ ನಿದ್ದೆ